ಇನ್ನು ಸೂಪರ್ ಅಲ್ವಾ ನೋಡಿ, ಭವ್ಯ ಗೌಡ ಅವರು ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ ಗಳನ್ನ ಗೆಲ್ತಾ ಇದ್ದಾರೆ. ಬಹಳನೇ ಖುಷಿಯ ಒಂದು ವಿಚಾರ ಇದು. ಭವ್ಯ ಅವರಿಗೆ ಒಂದು ಅವಾರ್ಡ್ ಫಂಕ್ಷನ್ ಗೆ ಇನ್ವೈಟ್ ಮಾಡಿರ್ತಾರೆ, ಅವಾರ್ಡ್ ಸಿಗುತ್ತೆ. ಒಂದು 2 ಅವಾರ್ಡ್ ಇದೆ, ಒಂದು 2 ತಿಂಗಳ ಒಳಗಡೆ ಸಿಕ್ಕಿರುವಂತದ್ದು. ಜೊತೆಗೆ ಸಾಕಷ್ಟು ವೆಬ್ ಸಿರೀಸ್ ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದ್ಭುತವಾದಂತಹ ಸಿನಿಮಾ ಅವಕಾಶ ಸಿಕ್ಕಿದೆ. ಮತ್ತೆ ಕನ್ನಡ ಧಾರಾವಾಹಿಯಲ್ಲಿ ನಿರತರಾಗಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ನಟನೆ ಅವಕಾಶಗಳು ನಿಜವಾಗ್ಲೂ ಕೂಡ ಸೂಪರ್. ಆಫ್ಟರ್ ಬಿಗ್ ಬಾಸ್ ಹಿಂದೆ ತಿರುಗಿ ನೋಡೇ ಇಲ್ಲ. ಕನ್ನಡ ಧಾರಾವಾಹಿಯ ಮೂಲಕ ಫೇಮಸ್ ಆಗಿರುವಂತ ಭವ್ಯ ಅವರು ಎಲ್ಲಾ ಕಡೆಯಿಂದ ಅವಕಾಶಗಳು ಸಿಗ್ತಿದೆ. ಜೊತೆಗೆ ಜಾಹೀರಾತಿನ ಅವಕಾಶಗಳು ಕೂಡ ಸಿಗ್ತಿದೆ. ನಿಜವಾಗ್ಲೂ ಕೂಡ ಅಭಿಮಾನಿಗಳನ್ನ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದಾರೆ. ಪ್ರತಿ ದಿವಸ ಧಾರಾವಾಹಿ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಸಿನಿಮಾದಲ್ಲೂ ಸಹ ಈಗ ಅವಕಾಶ ಸಿಕ್ಕಿರುವಂತಹ ಕನ್ನಡ ದೇವಿ ಸಿನಿಮಾದಲ್ಲಿ ನಿರತರಾಗಿದ್ದಾರೆ. ಮತ್ತೆ ವೆಬ್ ಸಿರೀಸ್ ಎಲ್ಲವನ್ನು ಕೂಡ ಒಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ, ಡೇಟ್ಸ್ ಗಳನ್ನ ಕೊಡುವ ಮೂಲಕ. ಮತ್ತೆ ಒಳ್ಳೆ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ ಅವಾರ್ಡ್ ಅನ್ನ ಇಟ್ಕೊಂಡು. ನಿಮ್ಗೂ ಕೂಡ ಇಷ್ಟನಾ ಭವ್ಯ ಗೌಡ? ನೀವು ಕೂಡ ಕನ್ನಡ ಧಾರಾವಾಹಿಯಲ್ಲಿ ನಿಧಿ ಪಾತ್ರವನ್ನ ನೋಡ್ತಾ ಇದ್ದೀರಾ, ಮೆಚ್ಕೊಂಡಿದ್ದೀರಾ? ಕತೆ ಹೇಗಿದೆ? ಒಳ್ಳೆ TRP ರೇಟಿಂಗ್ ಸಹ ಪಡೆದುಕೊಂಡಿದ್ದಾರೆ. ಬಹಳಷ್ಟು ಜನರಿಗೂ ಕೂಡ ಇಷ್ಟ ಆಗ್ತಿದೆ. ನೆಚ್ಚಿನ ಒಂದು ಹೀರೋಯಿನ್ ಆಗ್ಬಿಟ್ಟಿದ್ದಾರೆ ಭವ್ಯ ಅವರು. ಬಿಗ್ ಬಾಸ್ ನಲ್ಲಿ ತುಂಬಾನೇ ಮೋಡಿ ಮಾಡಿದ್ರು, ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಮತ್ತೆ ಸುದೀಪ್ ಸರ್ಗೂ ಕೂಡ ಇವರ ನಟನೆ ಆಗಿರ್ಬೋದು, ಇವರ ಒಂದು ಆಟ ಎಲ್ಲವೂ ಕೂಡ ಇಷ್ಟ ಆಗಿತ್ತು. ಹೊರಗಡೆ ಬಂದರೂ ಕೂಡ ಅಷ್ಟೇನೆ ಚೆನ್ನಾಗಿ ಅದೇ ಒಂದು ಆಕ್ಟಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಧಿ ಪಾತ್ರ ಎಲ್ಲರಿಗೂ ಕೂಡ ಅಚ್ಚಳಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಪ್ರತಿ ದಿವಸ ಒಂದು ಧಾರಾವಾಹಿನ ನೋಡುತ್ತಾ ಕೂರುತ್ತಾರೆ. ಜನರು ಎಲ್ಲೇ ಹೋದ್ರು ಕೂಡ ಇವರನ್ನ ಗುರ್ತಿಡಿದು ಮಾತನಾಡಿಸ್ತಾರೆ. ಜೊತೆಗೆ ಇವರಿಗೆ ಫೇವರಿಟ್ ದೇವಸ್ಥಾನ ಅಂದ್ರೆ ಬಂಡೆ ಮಕ್ಕಳಮ್ಮ ದೇವಸ್ಥಾನ. ಸೊ ಅಲ್ಲಿಗೆ ಆಗಾಗ ವಾರಕ್ಕೊಂದ್ಸತಿ ಅವರು ವಿಸಿಟ್ ಮಾಡ್ತಾನೆ ಇರ್ತಾರೆ. ಮತ್ತೆ ಇವರದ್ದು ಫ್ಲವರ್ ಶಾಪ್ ಸಹ ಇದೆ, ಇವರ ಅಕ್ಕ ಅದನ್ನ ನಡೆಸ್ತಾ ಇದ್ದಾರೆ.